ಒಳಗಿನ ದೇಹದ ಒಳಗಿನ ಜೀವಕೋಶಗಳಿಗೂ ಕೂಡ ಜೀವ ತುಂಬತಕ್ಕಂತಹ ಪ್ರಯತ್ನವನ್ನ ಇದು ಪ್ರಮುಖವಾಗಿ ಮಾಡುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಸ್ಯ ಪ್ರಪಂಚ, ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳನ್ನ ಪರಿಚಯಿಸತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಲವು ದಿನಗಳ ನಂತರ ಮತ್ತೆ ಈ ಪಯಣ ಪ್ರಾರಂಭವಾಗ್ತಾ ಇದೆ. ಕಾರಣಾಂತರಗಳಿಂದ ಯಾವುದೇ ವಿಡಿಯೋವನ್ನ ನಿಮ್ಮ ಮೆಚ್ಚಿನ ವಾಹಿನಿಯಲ್ಲಿ ಕೇಳೋದಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕಾಗಿ ವಿಷಾದಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತು ಜೂನ್ 5 ಪರಿಸರ ದಿನಾಚರಣೆ. ನಾವು ನಮ್ಮದೇ ಆದಂತಹ ಪರಿಸರವನ್ನು ಉಳಿಸ್ಕೊಳ್ಳೋದು, ಹಾಗೆ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ಪರಿಸರ ದಿನವಾಗಬೇಕು. ಒಳ್ಳೆಯ ಸ್ವಚ್ಛತೆಯನ್ನ ಪ್ರತಿಯೊಬ್ಬರು ಕೂಡ ಕಾಪಾಡ್ಕೋಬೇಕು ಅನ್ನುವಂತಹ ಆಶಯ ನಮ್ದು ಸ್ನೇಹಿತರೆ. ಇವತ್ತು ಮತ್ತೊಂದು ಔಷಧೀಯ ಸಸ್ಯವನ್ನ ಪರಿಚಯಿಸಿಕೊಳ್ಳೋಣ. ಲೋಳೆಸರ ಅಥವಾ ಅಲೋವೆರಾ ಅಂತಕ್ಕಂತಹ ಸಸ್ಯ. ಇದರ ಮೊದಲ ಭಾಗವನ್ನ ಇವತ್ತು ನೀವು ಕೇಳಲಿಕ್ಕಿದ್ದೀರಿ. ಬನ್ನಿ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸೋಣ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ವಾಹಿನಿಗೆ ಸ್ವಾಗತ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಪ್ರಯತ್ನವನ್ನ ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡೋದ್ರಿಂದ ಮಾತ್ರ ನಮ್ಗೆ ಮಾಹಿತಿ ಸಿಗೋಲ್ಲ, ಕೇಳೋದ್ರಿಂದನೂ ಕೂಡ ಮಾಹಿತಿ ಸಿಗುತ್ತೆ ಅಂತಕ್ಕಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಈ ಲೋಳೆಸರ ಅಂತಕ್ಕಂಥ ಸಸ್ಯ ಏನಿದೆ, ಇದು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಅಲೋವೆರಾ ಅಂತಕ್ಕಂತಹ ಹೆಸರಿನೊಂದಿಗೆ ಗುರುತಿಸಿಕೊಂಡಿರತಕ್ಕಂತಹ ಸಸ್ಯ ಔಷಧೀಯ ಸಸ್ಯವಷ್ಟೇ ಅಲ್ಲದೆ ಅಲಂಕಾರಿಕ ಸಸ್ಯವಾಗಿಯೂ ಕೂಡ ಜಗತ್ತು ಇವತ್ತು ಇದನ್ನ ಗುರುತಿಸಿರ್ತಕ್ಕಂಥದ್ದು ಇದು ವಿಶೇಷ ಅನ್ಸುತ್ತೆ. ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂಥ ಸಸ್ಯವಾಗಿ ನಾವು ಅಲೋವೆರಾ, ಲೋಳೆಸರವನ್ನ ಗುರುತಿಸ್ತೇವೆ. ಇನ್ನು ಪ್ರಮುಖವಾಗಿ ಪ್ರಾಚೀನ ಈಜಿಪ್ಟ್ ಸಂಸ್ಕೃತಿಯಲ್ಲಿ ಇದನ್ನ ಅಮರತ್ವದ ಸಸ್ಯ ಅನ್ನುವಂತಹ ಹೆಸರಿನಿಂದ ಕೂಡ ಗುರುತಿಸಲಾಗ್ತಾ ಇದೆ. ಅಂದ್ರೆ ಅಮರತ್ವದ ಒಂದು ಸಸ್ಯ ಪ್ರಾಚೀನ ಕಾಲದ ಒಂದು ಗ್ರಂಥಗಳಲ್ಲಿ ಹಾಗೆ ಹಲವಾರು ಪುರಾಣ ಕಥೆಗಳಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಇನ್ನು ಆಗಿನ ಕಾಲದಲ್ಲಿ ಪ್ರಮುಖವಾಗಿ ರಾಜ ಮಹಾರಾಜರುಗಳು ಮರಣ ಹೊಂದಿದಾಗ ಅವರ ಶವದ ಪೆಟ್ಟಿಗೆಗಳ ಮೇಲೆ ಇದನ್ನ ಇರಿಸಲಾಗ್ತಾ ಇತ್ತು. ಯಾಕಂದ್ರೆ ಅವರು ದೈವಾಧೀನರಾದರೂ ಕೂಡ ಅವರ ಸಾಧನೆಗಳು ಅಮರವಾಗಿರ್ತವೆ, ಹಾಗೆ ಅವರ ಆತ್ಮಗಳು ಬದುಕಿರ್ತವೆ ಅಂತಕ್ಕಂತಹ ಒಂದು ನಂಬಿಕೆಯೊಂದು ಇದ್ದಿದ್ದನ್ನ ಪ್ರಮುಖ ನೆಲೆಯಲ್ಲಿ ನಾವು ಗುರುತಿಸ್ತೇವೆ. ಅಂದ್ರೆ ಅವರ ಶವ ಪೆಟ್ಟಿಗೆಗಳ ಮೇಲೆ ಈ ಸಸ್ಯದ ಬೇರುಗಳು ಅಥವಾ ಈ ಸಸ್ಯದ ಎಲೆಗಳನ್ನ ಇರಿಸಲಾಗ್ತಾ ಇತ್ತು. ಇನ್ನು ಇತಿಹಾಸವನ್ನ ಗಮನಿಸಿದಾಗ ಇತಿಹಾಸದ ದಾಖಲೆಗಳ ಪ್ರಕಾರ ಹೇಳೋದಾದ್ರೆ ಪ್ರಮುಖವಾಗಿ ಆಗಿನ ಕಾಲದಲ್ಲಿ ರಾಣಿಯರು ತಮ್ಮ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಲು ತಮ್ಮ ಸ್ನಾನಕ್ಕಾಗಿ ಇದರ ಎಲೆಗಳನ್ನ ರಸದ ರೀತಿಯಲ್ಲಿ ತಯಾರು ಮಾಡಿಕೊಂಡು ನೀರಿನ ಜೊತೆ ಬೆರೆಸಿ ಬಳಸ್ತಿದ್ದಂತಹ ಸನ್ನಿವೇಶವನ್ನು ಕೂಡ ಪ್ರಮುಖವಾಗಿ ಗುರುತಿಸ್ತೇವೆ. ಅಂದ್ರೆ ಇದು ಒಂದು ಸೌಂದರ್ಯ ವರ್ಧಕವಾಗಿ ಆಗಿನ ಕಾಲದಲ್ಲಿ ಈ ತರ ಸೆಂಟ್ ಇರ್ಬೋದು, ಮತ್ತೆ ಬ್ಯೂಟಿ ಪಾರ್ಲರ್ಗಳಿರ್ಬೋದು, ಈ ತರದ್ದು ಯಾವುದು ಇರಲಿಲ್ಲ. ಬದಲಾಗಿ ತಮ್ಮದೇ ಆದಂತಹ ಒಂದಿಷ್ಟು ದಾಖಲೆಗಳನ್ನ ಆಧಾರವಾಗಿಟ್ಕೊಂಡು
ಅಥವಾ ಏನೋ ಒಂದು ಪ್ರಯೋಗಗಳನ್ನ ಮಾಡ್ತಾ ಮುಂದೆ ಸಾಗ್ತಿದ್ದಂತಹ ಕಾಲ ಅಂದಿನದಾಗಿತ್ತು. ಇನ್ನು ಸುಶ್ರುತ, ಚರಕ ಹಾಗೆ ಮತ್ತಿತರ ವಿಜ್ಞಾನಿಗಳು ಅಂದ್ರೆ ಔಷಧೀಯ ಸಸ್ಯಗಳ ಬಗ್ಗೆ ತಿಳುವಳಿಕೆ ಇರತಕ್ಕಂಥವರು ಇದರ ಬಗ್ಗೆ ಕೊಂಡಾಡಿರ್ತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಜಗತ್ತಿನಾದ್ಯಂತ, ಪ್ರಪಂಚದಾದ್ಯಂತ ಸಾಕಷ್ಟು ಜನ ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಈ ಒಂದು ಅಲೋವೆರಾ ಅಂತಕ್ಕಂತಹ ಸಸ್ಯದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂತಹ ಸನ್ನಿವೇಶವೂ ಕೂಡ ಗಮನಾರ್ಹವಾಗಿದೆ. ಈ ಅಲೋವೆರಾ ಅಂತಕ್ಕಂತಹ ಪದ ಹುಟ್ಟಿಕೊಂಡಿದ್ದು ಹೇಗೆ ಅಂತ ಗಮನಿಸಿದಾಗ ಪ್ರಮುಖವಾಗಿ ಅಲೋ ಅಂತಕ್ಕಂಥದ್ದು, ಅಲೋ ಅಥವಾ ಅಲೆ ಅಂತಕ್ಕಂತಹ ಪದ ಅರಬಿಕ್ ಭಾಷೆಯಿಂದ ಬಂದಿದೆ. ಇದನ್ನ ಹೊಳೆಯುವ ಅಂತಕ್ಕಂತಹ ಅರ್ಥದಿಂದ ಗುರುತಿಸಲಾಗುತ್ತೆ. ವೆರಾ ಅಂತಕ್ಕಂತಹ ಪದವು ಗ್ರೀಕ್ ಭಾಷೆಯಿಂದ ಹುಟ್ಟಿಕೊಂಡಿದ್ದು ಕಹಿಯಾದ ಅಂತಕ್ಕಂತಹ ಉಲ್ಲೇಖ ಬರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಹೀಗೆ ಅಲೋವೆರಾ ಅಂತಕ್ಕಂತಹ ಪದ ಹುಟ್ಟಿಕೊಂಡಿದ್ದು ಗಮನಾರ್ಹ ಸಂಗತಿ. ವಿಲ್ಲಿಯೇಸಿಐ ಅಥವಾ ವಿಲ್ಲಿಯೇಸಿ ವಿ ಅಂತಕ್ಕಂತಹ ಸಸ್ಯವರ್ಗಕ್ಕೆ ಸೇರಿದ ಈ ಸಸ್ಯವು ಶುಷ್ಕ ವಾತಾವರಣದಲ್ಲಿಯೂ ಕೂಡ ಬದುಕಿ ಬೆಳೆಯಬಲ್ಲದು. ಇನ್ನು ಹಲವು ಹೆಸರುಗಳಿಂದ ಗುರುತಿಸಲಾಗುತ್ತೆ. ಕುಮಾರಿ ಅಂತಕ್ಕಂಥದ್ದು, ಹಾಗೆ ಅಲೋವೆರಾ ಅಂತಕ್ಕಂಥದ್ದು, ಮತ್ತೆ ಗೊಮ್ಮಟ ಅಂತಕ್ಕಂಥದ್ದು, ಇಂತಹ ಹೆಸರಿನಿಂದ ಗುರುತಿಸಲ್ಪಡ್ತಕ್ಕಂಥ ಸಸ್ಯ ಪ್ರಕೃತಿ ನೀಡಿದ ಕೇವಲ ಒಂದು ಔಷಧೀಯ ಸಸ್ಯವಲ್ಲ. ಇದು ಪ್ರಮುಖವಾಗಿ ದೈವಿಕ ನೆಲೆಯುಳ್ಳಂತಹ ಸಸ್ಯ. ಧನಾತ್ಮಕ ಅನುಭವವನ್ನ ನೀಡ್ತಕ್ಕಂಥದ್ದು ಇದರ ಪ್ರಮುಖ ಗುಣಲಕ್ಷಣ ಅಂತಾನೆ ಹೇಳ್ಬೋದು. ದೈವಿಕವಾಗಿ ಪೂಜಿಸಲ್ಪಡುವ ಈ ಸಸ್ಯವು ತನ್ನದೇ ಆದಂತಹ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಇನ್ನು ಪ್ರಮುಖವಾಗಿ ಒಂದು ನಂಬಿಕೆಯ ಪ್ರಕಾರ ಯಾವುದೇ ಒಂದು ಅಲೋವೆರಾದ ಸಸ್ಯವನ್ನ ಮನೆಯ ಮುಂಭಾಗದಲ್ಲಿ ನೆಡುವುದರಿಂದ ಅಥವಾ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕುವುದರಿಂದ ನಕಾರಾತ್ಮಕ ಶಕ್ತಿಗಳು ಒಳ ಪ್ರವೇಶ ಮಾಡದಂತೆ ತಡೆಯುವುದು ಕೂಡ ಇದರ ಮುಖ್ಯ ಗುರಿ ಅಂತಕ್ಕಂಥದ್ದು ಕೂಡ ಒಂದು ಪುರಾಣದ ಒಂದು ನಂಬಿಕೆಯಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಅದೇ ಪ್ರಕಾರವಾಗಿ ಇಂದಿಗೂ ಕೂಡ ಗ್ರಾಮೀಣ ಪರಿಸರದಲ್ಲಿ ಕೆಲವು ಮನೆಗಳಲ್ಲಿ ಇದನ್ನ ಪೂಜನೀಯ ಸ್ಥಾನದಲ್ಲಿ ನೋಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಒಂದು ನಂಬಿಕೆಯ ಪ್ರಕಾರ ಪ್ರಮುಖವಾಗಿ ಅಮಾವಾಸ್ಯೆಯಂದು ಈ ಲೋಳೆ ಸರವನ್ನ ಪೂಜಿಸುವುದು ಹಾಗೆ ಮುಖ್ಯ ದ್ವಾರಗಳಿಗೆ ನೇತು ಹಾಕುವುದರಿಂದ ಐಶ್ವರ್ಯ ಸಿದ್ಧಿಸುತ್ತದೆ ಎಂಬ ಒಂದು ನಂಬಿಕೆಯು ಕೂಡ ಪುರಾಣದಲ್ಲಿ ಇದ್ದಿದ್ದನ್ನ ಪ್ರಮುಖವಾಗಿ ಉಲ್ಲೇಖಿಸಬಹುದು. ಇದಿಷ್ಟೇ ಅಲ್ಲದೆ ಒಂದಿಷ್ಟು ನಂಬಿಕೆಗಳು, ತಮ್ಮದೇ ಆದಂತಹ ಹಲವಾರು ತತ್ವಗಳು ಇದಕ್ಕೆ ಇರ್ತಕ್ಕಂಥದ್ದು ಕೂಡ ಇದರ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಇನ್ನು ಇದಿಷ್ಟೇ ಅಲ್ಲದೆ ಮನೆ ಅಂಗಳದಲ್ಲಿ ಬೆಳೆಯುವ ಈ ಲೋಳೆ ಸರ ಅಂತಕ್ಕಂಥ ಸಸ್ಯ ಒಂದು ವೇಳೆ ಹೂ ಬಿಟ್ಟರೆ ಅದು ಐಶ್ವರ್ಯದ ಒಂದು ಸಂಕೇತ ಅಂತಕ್ಕಂತಹ ಉಲ್ಲೇಖಗಳು ಕೂಡ ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕೇಳುಗರೆ, ನಾವಿಲ್ಲಿ ಹೇಳ್ತಕ್ಕಂಥದ್ದು ಕೇವಲ ವೈಜ್ಞಾನಿಕವಾಗಿ ಅಥವಾ ಪುರಾಣದಲ್ಲಿ ಇರತಕ್ಕಂತಹ ಮಾತುಗಳನ್ನು ಮಾತ್ರ, ಬದಲಾಗಿ ನಾವು ಸಿದ್ಧಿಸಿಯೇ ಸಿದ್ಧಿಸುತ್ತದೆ ಅಥವಾ ನೀವು ಮೂಢನಂಬಿಕೆಯಿಂದ ಇದನ್ನ ಮಾಡಲೇಬೇಕು ಅಂತಕ್ಕಂತಹ ಉಲ್ಲೇಖವನ್ನ ಇಲ್ಲಿ ಮಾಡ್ತಾ ಇಲ್ಲ. ಬದಲಾಗಿ ನಮಗೆ ಸಿಕ್ಕ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ. ಇನ್ನು ಈ ಲೋಳೆ ಸರ ಅಂತಕ್ಕಂತಹ ಇದರ ಎಲೆ ಪ್ರಮುಖವಾಗಿ ನೀರಿನ ವಾತಾವರಣವನ್ನ 50% ಅಥವಾ 60% ಹೊಂದಿದ್ದರೂ ಕೂಡ ಕೆಲವೊಂದು ಭಾಗಗಳಲ್ಲಿ ನೀರಿನ ಶುಷ್ಕ ವಾತಾವರಣ ಇರ್ತಕ್ಕಂಥದ್ದು ಕೂಡ ಗಮನಾರ್ಹವಾಗಿದೆ. ಅಂದರೆ ಇದನ್ನು ಒತ್ತಿದ ತಕ್ಷಣ ಒಳಗಿನಿಂದ ರಸ ಬರ್ತಕ್ಕಂಥದ್ದನ್ನು ಕೂಡ ನೀವು ಪ್ರಮುಖವಾಗಿ ಗಮನಿಸಿರಬಹುದು ಅಂತ ಭಾವಿಸ್ತೀವಿ. ಇನ್ನು ಇದರಲ್ಲಿರ್ತಕ್ಕಂತಹ ರಸ ಏನಿದೆ ಇದು ವೈಜ್ಞಾನಿಕವಾಗಿ ಉಲ್ಲೇಖವಾಗಿರುವಂತೆ ಇದು ಹಲವಾರು ರೋಗಗಳಿಗೆ, ವೈರಸ್ಗಳಿಗೆ ರಾಮಬಾಣವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ.
ಹಾಗೆ ಒಳಗಿನ ದೇಹದ ಒಳಗಿನ ಜೀವಕೋಶಗಳಿಗೂ ಕೂಡ ಜೀವ ತುಂಬತಕ್ಕಂತಹ ಪ್ರಯತ್ನವನ್ನ ಇದು ಪ್ರಮುಖವಾಗಿ ಮಾಡುತ್ತೆ. ಇನ್ನು ಇದರಲ್ಲಿರತಕ್ಕಂತಹ ರಾಸಾಯನಿಕ ಅಂಶಗಳು ಮಲಬದ್ಧತೆಯ ನಿವಾರಣೆ ಹಾಗೆ ದೇಹದ ಮೇಲೆ ಉಂಟಾಗ್ತಕ್ಕಂತಹ ಹಲವಾರು ಪರಿಣಾಮಗಳನ್ನ ತಡೆಗಟ್ಟತಕ್ಕಂತಹ ಪ್ರಯತ್ನವನ್ನು ಕೂಡ ಪ್ರಮುಖವಾಗಿ ಇದರ ರಾಸಾಯನಿಕ ಅಂಶಗಳು ಮಾಡ್ತಕ್ಕಂಥದ್ದನ್ನ ಪ್ರಮುಖವಾಗಿ ಉಲ್ಲೇಖಿಸಬಹುದು. ಇದಿಷ್ಟೇ ಅಲ್ಲದೆ ಇನ್ನೂ ಕೆಲವು ರಾಸಾಯನಿಕಗಳು ಜೀರ್ಣಕ್ರಿಯೆಗೆ ನೆರವಾಗ್ತಕ್ಕಂಥದ್ದು, ಆಂಟಿಬಯೋಟಿಕ್ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಇನ್ನು ವಿಟಮಿನ್ ಅಂಶಗಳಾದ ಎ, ಸಿ, B12 ಸೇರಿದಂತೆ ಹಲವಾರು ಆರೋಗ್ಯ ಪ್ರಯೋಜನಗಳು ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪೋಷಕಾಂಶವನ್ನು ಒಳಗೊಂಡಿದ್ದು ಚರ್ಮದ ರಕ್ಷಣೆಗೂ ಕೂಡ ನೆರವಾಗ್ತಕ್ಕಂಥದ್ದು ಗಮನಾರ್ಹ ಸಂಗತಿಯಾಗಿದೆ. ಇನ್ನು ಇದರ ರಾಸಾಯನಿಕ ಅಂಶಗಳು ಕೆಲವು ಬಾರಿ ಜಂಟಿಯಾಗಿ ಕಾರ್ಯನಿರ್ವಹಿಸುವುದರಿಂದ ಕೆಲವೊಂದು ಚಿಕಿತ್ಸೆಗಳಿಗೂ ಕೂಡ ಗಮನಾರ್ಹವಾಗಿ ಬಳಕೆಯಾಗುತ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಒಂದು ವೇಳೆ ಚರ್ಮದ ಮೇಲೆ ಏನಾದರೂ ಗಾಯ ಉಂಟಾದಾಗ 2 ರಾಸಾಯನಿಕ ಅಂಶಗಳು ವಿಭಜನೆಗೊಂಡು ಕಾರ್ಯನಿರ್ವಹಿಸತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನೆಯಬಹುದು. ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಗಾಯಗಳಾದಾಗ ಹೊಸ ಚರ್ಮವನ್ನ ಉತ್ಪಾದನೆ ಮಾಡೋದಕ್ಕೆ ಸಹಾಯವಾಗುವುದರ ಜೊತೆಗೆ ಇದು ತನ್ನದೇ ಆದಂತಹ ನೆಲೆಯಲ್ಲಿ ಕಾರ್ಯನಿರ್ವಹಿಸುವುದರಿಂದ ಗಾಯಗಳಾದಾಗ ಹೊಸ ಚರ್ಮದ ಸೃಷ್ಟಿಗೂ ಕೂಡ ಕಾರಣವಾಗ್ತಕ್ಕಂಥದ್ದು ಗಮನಾರ್ಹ ಅಂಶವಾಗಿದೆ. ಇನ್ನು ವೈದ್ಯಕೀಯವಾಗಿ ಗಮನಿಸಿದಾಗ ಇದಕ್ಕೆ ಆರೋಗ್ಯ ಪ್ರಯೋಜನಗಳು ಏನೇನಿದೆ ಅನ್ನೋದನ್ನು ಕೂಡ ಸ್ವಲ್ಪ ನೋಡೋಣ. ಪ್ರಮುಖವಾಗಿ ಸಂಧಿವಾತದಂತಹ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ಗುಣಪಡಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಮಧುಮೇಹದಂತಹ ಸಮಸ್ಯೆ, ಬ್ಯಾಂಕಾಕ್ ಅಂತಕ್ಕಂತಹ ಒಂದು ಸಂಸ್ಥೆ ಇತ್ತೀಚೆಗೆ ಸಂಶೋಧನೆ ಕೈಗೊಂಡಾಗ ಸುಮಾರು 72 ಮಂದಿಗೆ ಇದನ್ನ ದಿನ ಬಿಟ್ಟು ದಿನ ಸೇವನೆ ಮಾಡಿದರ ಪರಿಣಾಮದಿಂದಾಗಿ ಈ ಮಧುಮೇಹದಂತಹ ಸಮಸ್ಯೆ ಗಮನಾರ್ಹವಾಗಿ ಕಡಿಮೆಯಾಗಿದ್ದು ಜೀವಕೋಶಗಳು ಸರಿಯಾದ ಸಮಯಕ್ಕೆ ಕಾರ್ಯನಿರ್ವಹಿಸುವಂತೆ ಮಾಡಿದ್ದು ಕೂಡ ಇಲ್ಲಿ ಗಮನಾರ್ಹ ಅಂಶವಾಗಿದೆ. ಇನ್ನು ರಕ್ತದೊತ್ತಡದಂತಹ ಸಮಸ್ಯೆಯನ್ನು ಕೂಡ ಕೊಂಚ ಮಟ್ಟಿಗೆ ಕಡಿಮೆ ಮಾಡೋದಕ್ಕೂ ಕೂಡ ಇದು ಪ್ರಮುಖ ರಾಮಬಾಣವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇನ್ನು ಕ್ಷಯರೋಗವನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡೋದಕ್ಕೂ ಕೂಡ ಇದು ಪರಿಣಾಮಕಾರಿಯಾಗಿರತಕ್ಕಂಥದ್ದನ್ನ ಗಮನಿಸ್ತೇವೆ. ಇದರ ರಸವನ್ನ ಹೊರತೆಗೆದು ಅದನ್ನ ಬಳಸಿಕೊಂಡು ಕೆಲವು ಜೀವಕೋಶಗಳನ್ನ ಅಳವಡಿಸಿಕೊಂಡು ಅದನ್ನ ಔಷಧಿಯಾಗಿ ಬಳಸಿ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿ ಯಶಸ್ಸು ಕೂಡ ಆಗಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ನೆನೆಯುತ್ತೇವೆ. ಯಾವುದೇ ಪ್ರಯೋಗವನ್ನ ಮಾಡುವ ಮೊದಲು ತಮ್ಮ ಕೌಟುಂಬಿಕ ವೈದ್ಯರನ್ನ ಸಂಪರ್ಕಿಸಿ ಮಾಹಿತಿ ಪಡೆಯೋದು ಕೂಡ ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ದಂತ ಚಿಕಿತ್ಸೆ ಹಾಗೂ ತಲೆ ಕೂದಲು ಉದುರುವುದು ಬಿಳುಪಾಗುವುದನ್ನ ತಡೆಯೋದಕ್ಕೂ ಕೂಡ ಇದು ರಾಮಬಾಣವಾಗಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಕ್ಯಾನ್ಸರ್ ಅಂಶವನ್ನ ಕಡಿಮೆ ಮಾಡೋದಕ್ಕೆ, ಕ್ಯಾನ್ಸರ್ ರೋಗವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಇದು ರಾಮಬಾಣವಾಗಿದೆ. ಹೇಗೆಂದ್ರೆ ಸ್ತನ ಕ್ಯಾನ್ಸರ್ ಇರಬಹುದು, ಗರ್ಭಕಂಠದ ಕ್ಯಾನ್ಸರ್ಗಳು ಬಂದಂತಹ ಸಂದರ್ಭದಲ್ಲಿ ಅದರ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಇದು ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಸ್ಥೂಲಕಾಯ, ಅಜೀರ್ಣ ಸಮಸ್ಯೆಗಳು, ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರತಕ್ಕಂಥದ್ದು ಮತ್ತಿತರ ಆರೋಗ್ಯ ಪ್ರಯೋಜನಗಳಿಗೂ ಕೂಡ ಇದು ರಾಮಬಾಣವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇನ್ನು ಕೂದಲು ಉದುರುವಿಕೆ ಹಾಗೂ ಒಟ್ಟಿನ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಇದಕ್ಕೆ ಎಣ್ಣೆ ಮತ್ತು ಅಲೋವೆರಾದ ರಸವನ್ನ ಬಳಸಬಹುದು. ಇನ್ನು ಮುಖದ ಕಾಂತಿಯನ್ನ ಹೆಚ್ಚಿಸಲು ಪ್ರಮುಖವಾಗಿ ಅರಿಶಿನ ಹಾಗೂ ಅಲೋವೆರಾದ ರಸವನ್ನ ಬಳಸಿಕೊಂಡು ಮುಖಕ್ಕೆ ಹಚ್ಚುವುದರಿಂದ
ಮೊಡವೆ ಕಡಿಮೆಯಾಗುವುದರ ಜೊತೆಗೆ ಮುಖವನ್ನ ಕಾಂತಿಯುತವಾಗಿ ಇಟ್ಟಿರುತ್ತದೆ. ಇದು ನೈಸರ್ಗಿಕವಾಗಿ ಬೆಳೆಯುವ ಸಸ್ಯವಾಗಿದ್ದರೂ ಕೂಡ ಇದಕ್ಕೆ ವೈಜ್ಞಾನಿಕ ಅಂಶಗಳನ್ನು ಕೂಡ ಅಳವಡಿಸಿಕೊಂಡು ಬೆಳೆಯಬೇಕು. ಮನೆ ಅಂಗಳದಲ್ಲಿ ಬೆಳೆಯುವವರು ಮರಳು, ಸ್ವಲ್ಪ ಜಲ್ಲಿಕಲ್ಲು ಎಲ್ಲವನ್ನು ಮಿಶ್ರಣ ಮಾಡಿ ಬಳಸುವುದರಿಂದ ಇದು ಪ್ರಮುಖವಾಗಿ ದಟ್ಟವಾಗಿ ಮನೆ ಅಂಗಳದಲ್ಲಿ ಬೆಳೆಯಬಲ್ಲದು. ಇನ್ನು ಸಸ್ಯದ ಎಲೆಗಳು ಮರಳಿಗೆ ತಾಗದಂತೆ ನೋಡಿಕೊಳ್ಳುವುದು ಕೂಡ ಬಹಳ ಮುಖ್ಯವಾಗುತ್ತದೆ. ಎಲೆ ಕೊಳೆತು ಹೋಗುವ ಸಾಧ್ಯತೆ ಇರುತ್ತದೆ ಹಾಗೂ ನೀರುಣಿಸುವ ಸಂದರ್ಭದಲ್ಲಿ ನೀರುಣಿಸುವವರು ಒಣಗಿದ ನಂತರವೇ ನೀರುಣಿಸುವುದು ಬಹಳ ಸೂಕ್ತ. ಸಸ್ಯಕ್ಕೆ ಪ್ರಮುಖವಾಗಿ 8 ರಿಂದ 10 ಗಂಟೆಗಳ ಕಾಲ ಸೂರ್ಯನ ಬೆಳಕು ಪ್ರಕಾಶಮಾನವಾಗಿರುವಂತೆ ನೋಡಿಕೊಳ್ಳುವುದು ಹಾಗೂ ಪರೋಕ್ಷವಾಗಿ ಬೀಳುವಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ಇವತ್ತಿನ ಸಂಚಿಕೆಯ ಕೊನೆಯದಾಗಿ ಹೇಳೋದಾದರೆ ಪ್ರಮುಖವಾಗಿ ನೀರು ಅತಿಯಾಗಬಾರ್ದು, ಕಡಿಮೆನೂ ಆಗಬಾರ್ದು, ಬೆಳಕು ಅತಿಯಾಗಬಾರ್ದು, ಕಡಿಮೆನೂ ಆಗಬಾರ್ದು, ಸಮ ಪ್ರಮಾಣದಲ್ಲಿ ಇರುವ ಹಾಗೆ ನೋಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಮತ್ತಷ್ಟು ವಿಷಯಗಳು ಬಾಕಿ ಇದೆ, ಅವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.